ಸೊ ಸ್ಲೋ ಆಗಿ ಗ್ರಾಜ್ಯುಯಲ್ ಆಗಿ ಆ ಗೇರಲ್ಲಿ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಒನ್ ಆಫ್ ದ ಬೆಸ್ಟ್ ಕ್ರೂಸ್ ಕಂಟ್ರೋಲ್ ಸಿಸ್ಟಮ್ ಅಂದ್ರೆ ಅಂಡರ್ 400cc ಅಲ್ಲಿ ಇದ್ದಿದ್ದ ಪ್ರಾಪರ್ ಅಡ್ವೆಂಚರ್ ಗಾಡಿ ಅಂದ್ರೆ ಒಂದೇ, ಅದು ರಾಯಲ್ ಎನ್ಫೀಲ್ಡ್ ಅವರ ಹಿಮಾಲಯನ್ 411. ಬಟ್ KTM ಅವ್ರು ಏನಾದರೂ ಮಾಡಬೇಕಲ್ಲ, ನಾವು ಒಂದು ಅಡ್ವೆಂಚರ್ ಗಾಡಿ ಲಾಂಚ್ ಮಾಡಬೇಕಂತ ಮಾಡಿದ್ದೇ ಹೊಸ ಅಡ್ವೆಂಚರ್ 390. ಬಟ್ ಏನಂದರೆ ಅದರಲ್ಲಿ ಡ್ಯೂಕ್ ಫ್ರೇಮು, ಡ್ಯೂಕ್ ಇಂಜಿನ್ನು, ಬಟ್ ಜಸ್ಟ್ ದೊಡ್ಡದಾದಂಥ ಸಸ್ಪೆನ್ಷನ್ ಇಟ್ಟು ಅಡ್ವೆಂಚರ್ ಗಾಡಿನೇ ಎಲ್ಲ ಒಂಥರ ಟೂರಿಂಗ್ ಗಾಡಿ. ಬಟ್ ಈಗ ಟೈಮ್ ತಗೊಂಡು ಪ್ರಾಪರ್ ಆಗಿ ಒಂದು ಡಕ್ಕಾರ್ ಇನ್ಸ್ಪೈರ್ಡ್ ಆಗಿ KTM ಅಡ್ವೆಂಚರ್ 390 ಲಾಂಚ್ ಮಾಡಿದರೆ. ಇದು 2025 ಎಡಿಷನ್. ಆ್ಯಂಡ್ ಈ ಗಾಡಿ ಸೂಪರ್ ಗುಡ್. ನಾಟ್ ಜಸ್ಟ್ ಹೆಸರಲ್ಲಿ ಅಡ್ವೆಂಚರ್ ಅಲ್ಲ, ಪ್ರಾಪರ್ ಅಡ್ವೆಂಚರ್ ಮಾಡ್ಬೋದು ನಾವು ಇರೋವಂಥ ಜಾಗದಲ್ಲಿ. ಬಿಕಾಸ್ ಸಸ್ಪೆನ್ಷನ್, ಇಂಜಿನ್, ಓವರ್ ಆಲ್ ಸ್ಟ್ರಕ್ಚರಲ್ಲಿ ಚೇಂಜಸ್ ಮಾಡಿಬಿಟ್ಟು ಜನ್ರೇಷನಲ್ ಅಪ್ಡೇಟ್. ಈ ವಿಡಿಯೋದಲ್ಲಿ ಅದು ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ಅದಕ್ಕೂ ಮುಂಚೆ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಟ್ ಫಸ್ಟ್ ಫ್ರಂಟ್ ಎಂಡಿಂದ ಸ್ಟಾರ್ಟ್ ಮಾಡಲೇಬೇಕು. ಬಿಕಾಸ್ ಲುಕ್ಸ್ನ ಕಂಪ್ಲೀಟ್ಲಿ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಸ್ಪೆಷಲಿ ಇಷ್ಟು ಹೈಟ್ ಆಗಿರುವಂಥ ರ್ಯಾಲಿ ಟವರ್ ಸೆಟಪ್, ಹೆಡ್ಲೈಟ್ ಸ್ವಲ್ಪ ಹೈಟ್ ಆಗಿದೆ. ಬಟ್ ಈ ಡ್ಯೂಯಲ್ ಪ್ರೊಜೆಕ್ಟರ್ ಸೆಟಪ್ ನಮಗೆ DRLs ನೋಡ್ಬೋದು. ಇಲ್ಲಿ ಆನ್ ಮಾಡಿ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಸ್ವಲ್ಪ ಡ್ಯೂಕ್ ಇನ್ಸ್ಪಿರೇಷನ್ ಇದೆ. ಬಟ್ ಈ ಪ್ರೊಜೆಕ್ಟರ್ ಸೆಟಪ್ ಡಿಫ್ರೆಂಟ್. ಈ ಲುಕ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದರೆ ಡೆಫಿನೆಟ್ಲಿ ನಾಟ್, ಬಟ್ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಲೋ ಬೀಮ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಹೈ ಬೀಮ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ DRLs ಚೆನ್ನಾಗಿದೆ. ಸ್ಪೆಷಲಿ ವಿಂಡ್ಶೀಲ್ಡ್ ಏನಿದೆ ಸಿಕ್ಕಾಪಟ್ಟೆ ಹೈಟ್ ಆಗಿದೆ. ಸೊ ಈವನ್ ನೀವು ಟಾಲರ್ ರೈಡರ್ ಆದ್ರೂ ನಿಮ್ಗೆ ಒಳ್ಳೆ ವಿಂಡ್ ಬಫೆಟಿಂಗ್ನ ಸ್ಟಾಪ್ ಮಾಡುತ್ತೆ. ಚಿಕ್ಕದಾದಂಥ ಒಂದು ಇಲ್ಲಿ ಹೋಲ್ ಕೊಟ್ಟಿದ್ದಾರೆ ಸೊ ದಟ್ ನಿಮಗೆ ಕೂಲ್ ಬ್ರೀಸ್ನ ಬರೋದಕ್ಕೆ. ಸೊ ಫ್ರಂಟ್ ಎಂಡ್ ಲುಕ್ ವೆರಿ ನೈಸ್. ನಮಗೆ ಇಂಡಿಕೇಟರ್ಸ್ ನೋಡ್ಬೋದು, LED ಇಂಡಿಕೇಟರ್ಸ್, ಟಿಪಿಕಲ್ KTM ಇಂಡಿಕೇಟರ್ಸ್, ಯಾವುದೇ ರೀತಿಯ ಚೇಂಜಸ್ ಆಗಲಿಲ್ಲ. ಫ್ರಂಟ್ ಬೀಕ್ ಏನಿದೆ, ಫ್ರಂಟ್ ಮಡ್ಗಾರ್ಡ್ ಎಕ್ಸ್ಟೆಂಡೆಡ್. ಬಿಕಾಸ್ ಹಳೆ ಅಡ್ವೆಂಚರ್ ಓನರ್ಸು ಇದನ್ನು ಆಫ್ಟರ್ ಮಾರ್ಕೆಟಲ್ಲಿ ಹಾಕ್ಸ್ತಾ ಇದ್ರು, ಇವರು KTM ಅವರು ಸ್ಟ್ಯಾಂಡರ್ಡ್ ಆಗಿ ಕೊಟ್ಬಿಟ್ಟಿದ್ದಾರೆ. ಬಟ್ ಕೆಳಗಡೆನೂ ಅಷ್ಟೇ ಇಲ್ಲಿಗೆ ಕಟ್ಔಟ್ ಆಗಿಬಿಡುತ್ತೆ ನಮಗೆ ಮಡ್ ಗಾರ್ಡ್ ಏನಿದೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ನಮಗೆ ಸ್ಟ್ಯಾಂಡರ್ಡ್ ಆಗಿ 21 ಇಂಚ್ ವೀಲ್ ಸಿಗ್ತದೆ, ಸ್ಪೋಕ್ಡ್ ವೀಲ್ಸ್. ಬಟ್ ಟ್ಯೂಬ್ಲೆಸ್ ಸೆಟಪ್ ಕಂಪ್ಯಾಟಬಿಲಿಟಿ ಆಗುತ್ತೆ. ಬಿಕಾಸ್ ಇದು ಟ್ಯೂಬ್ಲೆಸ್ ಸೆಟಪ್ ಆ್ಯಂಡ್ ಓನ್ಲಿ ಒನ್ ಮ್ಯಾನುಫ್ಯಾಕ್ಚರರ್. ಯಾಕಂದರೆ ನೀವು BMW, ಟ್ರಯಾಂಪ್, ಈಗ ಹೊಸದಾಗಿ ಬಂದಿರೋ ರಾಯಲ್ ಎನ್ಫೀಲ್ಡಲ್ಲಿ ನೋಡ್ಬೋದು ಕ್ರಾಸ್ ಸ್ಪೋಕ್ಡ್ ವೀಲ್ಸ್ ಬರುತ್ತೆ. ಬಿಕಾಸ್ ಈ ಸ್ಪೋಕ್ಸ್ ಏನಿದೆ ಈಚೆ ಬರುತ್ತೆ, ಎಕ್ಸ್ಟೆಂಡ್ ಆಗಿರುತ್ತೆ. ಸೊ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇದೆ. ಇದು ಪೇಟೆಂಟೆಡ್ KTM ಟೆಕ್ನಾಲಜಿ. ಏನಂದರೆ ಇದೇ ಸೆಟಪಲ್ಲಿ ಒಳಗಡೆ ನಮಗೆ ಟ್ಯೂಬು ರಬ್ಬರಿಶ್ ಫಿನಿಶ್ ಬರುತ್ತೆ, ಅದು ಕವರ್ ಆಗಿ ನಮಗೆ ಟ್ಯೂಬ್ಲೆಸ್ ಸೆಟಪ್. ಸೊ 21 ಇಂಚ್ ಫ್ರಂಟಲ್ಲಿ ಸಿಗುತ್ತೆ. ಹಾಗೆ 320 mm ರೋಟರ್ ಸಿಗುತ್ತೆ, ಬ್ರೇಕ್ ಡಿಸ್ಕ್, ಡ್ಯೂಯಲ್ ಚಾನಲ್ ABS. ಸೊ ಫ್ರಂಟಲ್ಲಿ ನಾವು ಆಫ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಓವರ್ ಆಲ್ ಇದು. ಬಟ್ ಮೋರ್ ಇಂಪಾರ್ಟೆಂಟ್ಲಿ WP Apex 43 mm ಅಪ್ಸೈಡ್ ಡೌನ್ ಫೋಕ್ಸ್ ಏನಿದೆ, ಸೊ ಇದು ಹೊಸ ಸಸ್ಪೆನ್ಷನ್. ಇದರಲ್ಲಿ ಇನ್ನೊಂದು ಗುಡ್ ಥಿಂಗ್ ಏನಂದ್ರೆ, ನಾವು ಹಳೆ ಅಡ್ವೆಂಚರ್ ಕಂಪೇರ್ ಮಾಡಿದ್ರೆ ಸ್ಪೋಕ್ ವೀಲ್ಸ್ ವೇರಿಯಂಟ್ ಅಂತ ಇತ್ತಲ್ಲ, ಅದಕ್ಕೂ ಇದಕ್ಕೆ ಕಂಪೇರ್ ಮಾಡಿದ್ರೆ ಜಸ್ಟ್ 4,000 ಡಿಫ್ರೆನ್ಸ್. ಬಿಕಾಸ್ ಇದರ ಬೆಲೆ ಬಂದು 3,68,000 ಅಷ್ಟೇ. ಜಸ್ಟ್ 4,000 ಆಗಿ ಯಾವ ರೀತಿಯಾಗಿ ಅಪ್ಡೇಟ್ ಮಾಡಿದ್ರೆ. ಮೇನ್ ನನಗೆ ಇಷ್ಟ ಆಗಿರೋದಂದ್ರೆ ನೀವಿಲ್ಲಿ ನೋಡ್ಬೋದು ಅಡ್ಜಸ್ಟಬಲ್ ಸಸ್ಪೆನ್ಷನ್, 30 ಕ್ಲಿಕ್ಸ್, ಕಂಪ್ರೆಷನ್ ಆಗಿ ರೀಬೌಂಡ್ ಎರಡೂ ಅಡ್ಜಸ್ಟ್ ಮಾಡ್ಕೊಬೋದು. ನೋಡಿ ಇಲ್ಲಿ ರೀಬೌಂಡ್ ಅಡ್ಜಸ್ಟಬಿಲಿಟಿ, ಇಲ್ಲಿ ಕಂಪ್ರೆಷನ್ ಅಡ್ಜಸ್ಟಬಿಲಿಟಿ, ಇಲ್ಲಿ 30 ಕ್ಲಿಕ್ಸ್. ಸೊ ಸಾಫ್ಟ್ ಬೇಕಾ ಹಾರ್ಡ್ ಬೇಕಾ, ಟೂರಿಂಗ್ ಮಾಡ್ತಿರ್ಬೇಕಾದ್ರೆ ನೀವು ಹಾರ್ಡ್ ಸಸ್ಪೆನ್ಷನ್ ಇಟ್ಕೊಬೋದು, ಆಫ್ ರೋಡ್ ಮಾಡ್ಬೇಕಾದ್ರೆ ಸಾಫ್ಟ್ ಆಗಿ ಮಾಡ್ಕೊಬೋದು. ಅಷ್ಟೇ ಅಲ್ಲ, ಈವನ್ ಇನ್ ದ ಸಸ್ಪೆನ್ಷನ್ ಬಗ್ಗೆನೂ ಮಾತಾಡ್ತೀನಿ. ಸೊ ಸಸ್ಪೆನ್ಷನ್ ವೆರಿ ವೆರಿ ಗುಡ್. ಹೊಸ ಗ್ರಾಫಿಕ್ಸು 390 ಅಂತ ಇದೆ. ಆ್ಯಂಡ್ ಈ ಪ್ಲಾಸ್ಟಿಕ್ಸೂ ಡಕಾರ್ ಇನ್ಸ್ಪೈರ್ಡ್ ಪ್ಲಾಸ್ಟಿಕ್ಸ್. ಯಾಕಂದರೆ ಇದು ಪಿಗ್ಮೆಂಟೆಡ್ ಅಂತ ಹೇಳ್ತಾರೆ. ಸೊ ನಾವು ಜನರಲ್ ಆಗಿ ನಮಗೆ ಪ್ಲಾಸ್ಟಿಕ್ ಮೇಲೆ ಪೇಂಟ್ ಆಗಿರುತ್ತೆ. ಬಟ್ ಈ ಎಂಟೈರ್ ಪ್ಲಾಸ್ಟಿಕ್ಕೆ ಈ ಆರೆಂಜ್, ಇಲ್ಲಿ ಯಾವ ಲೋಗೋ ಇದೆಯೋ ಆ ಕಲರೇ ಇರುತ್ತೆ. ಸೊ ಎಲ್ಲಾದರೂ ಬಿದ್ದಾಗ ಸ್ಕ್ರ್ಯಾಚಸ್ ಏನಾದರೂ ಆಗಿದಾಗ ಆ ಸ್ಕ್ರ್ಯಾಚಸ್ ಕೂಡ ಒಳಗಡೆ ಏನು ಕಲರ್ ಇರುತ್ತೋ ಅದೇ ಕಲರ್ ಕಾಣಿಸುತ್ತೆ. ಸೊ ಒಂಥರ ಸ್ಕ್ರ್ಯಾಚಸ್ ಗೊತ್ತಾಗಲ್ಲ ಅಂತ ಹೇಳ್ತಿದ್ರೆ. ಡ್ಯೂರಬಲ್, ಸೊ ಒಂಥರ ಫ್ಲೆಕ್ಸಿಬಲ್ ಆಗಿರುತ್ತೆ ಈ ಪ್ಲಾಸ್ಟಿಕ್ಕು, ಅಷ್ಟು ಈಸಿಯಾಗಿ ಬ್ರೇಕ್ ಆಗಲ್ಲ, ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್. ದೊಡ್ಡದೇನಾದರೂ ಸ್ಕ್ರ್ಯಾಚಸ್ ಆದರೆ ನೋಡಿ ಈ ಥರ ಗೊತ್ತಾಗುತ್ತೆ. ಸ್ಪೆಷಲಿ ಈ ಜಾಗದಲ್ಲಿ ನೀವೇನಾದರೂ PPF ಏನಾದರೂ ಮಾಡಿಸೋದಿಲ್ಲ, ಗ್ರಿಪ್ಪಿಂಗ್ ಪ್ಯಾಡ್ಸ್. ಬಿಕಾಸ್ ನಮ್ಮ ರೈಡಿಂಗ್ ಪ್ಯಾಂಟ್ಸ್ ಏನಿದೆ ಇಲ್ಲಿ ಸ್ಕ್ರ್ಯಾಚ್ ಆಗ್ತಾ ಇರುತ್ತೆ. ಸೊ ಈ ಥರ ಸ್ಪೆಷಲಿ ವೈಟ್ ಮೇಲೆ ಅಜೀಬಾಗಿ ಕಾಣಿಸುತ್ತೆ. ಸೊ ಈ ಲುಕ್ ಚೆನ್ನಾಗಿದೆ. 14.5 ಲೀಟರ್ ಫ್ಯೂಯಲ್ ಟ್ಯಾಂಕ್ ಸಿಗ್ತಾ ಇದೆ. ಹಿಮಾಲಯನ್ ಕಂಪೇರ್ ಮಾಡಿದ್ರೆ ತುಂಬಾನೇ ಕಡಿಮೆ. ಅದರಲ್ಲಿ ನಿಮ್ಗೆ 17-18 ಲೀಟರ್ ಫ್ಯೂಯಲ್ ಟ್ಯಾಂಕ್ ಸಿಗ್ತಾ ಇದೆ. ಟ್ಯಾಂಕ್ ಶೇಪ್ ಚೆನ್ನಾಗಿದೆ. ಬಟ್ ಏನಂದ್ರೆ, ಸಿನ್ಸ್ ತುಂಬಾ ಜನ ಇದನ್ನ ಅಡ್ವೆಂಚರ್ಗೆ ಯೂಸ್ ಮಾಡ್ತಾರೆ, ಟೂರಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಟ್ಯಾಂಕ್ ಬ್ಯಾಗ್ ಇಟ್ಕೊಳ್ಳೋದಕ್ಕೆ ಅಷ್ಟು ಕಂಫರ್ಟಬಲ್. ನೋಡಿ ಈ ಥರ ಶೇಪ್ ಬರುತ್ತಲ್ಲ, ಸೊ ಟ್ಯಾಂಕ್ ಬ್ಯಾಗ್ ಅಷ್ಟು ಈಸಿಯಾಗಿ ಕುತ್ಕೊಳ್ಳೋದಿಲ್ಲ. ಬಟ್ ಓವರ್ ಆಲ್ ಚೆನ್ನಾಗಿದೆ ಗುರು. ಹಳೆ ಅಡ್ವೆಂಚರ್ ಥರ ಈ ಫ್ಯೂಯಲ್ ಹಾಕೋವಾಗ ಇಲ್ಲಿ ನಾಸಲ್ ಸ್ಟಕ್ ಆಗೋದು ಆ ಥರ ಪ್ರಾಬ್ಲಮ್ ಇಲ್ಲ. ಮೇಯ್ನ್ ಆಗಿ ಮೋಟರ್ ಬಗ್ಗೆ ಬಂದರೆ, ಇದು LC4C ಇಂಜಿನ್. ಹೊಸ ಡ್ಯೂಕ್ 390 ಏನಿದೆ ಸೆಟಪ್ಪು, ಅದೇ ಸೆಟಪ್ ಇದರಲ್ಲೂ ಬರ್ತಿರೋದು. ಬಟ್ ಮೋರ್ ಇಂಪಾರ್ಟೆಂಟ್ಲಿ ಅದು
373cc ಇಂಜಿನ್ ಆದರೆ ಇದು 398cc ಇಂಜಿನ್, ಪ್ರಾಪರ್ 400cc ಅಂತ ಹೇಳಬೇಕು. ಆ್ಯಂಡ್ 46 bhp, ನಮಗೆ 39 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಸಿಗ್ತಾ ಇದೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಇನ್ನೂ ಲೋವರ್ ರೇವ್ಸಲ್ಲಿ ನಮಗೆ ಇನ್ನೂ ಸ್ವಲ್ಪ ಟಾರ್ಕ್ ಪವರ್ ಪ್ರೊಡ್ಯೂಸ್ ಮಾಡೋದು, ಅದು ನಾನು ಡ್ರೈವ್ ಮಾಡೋಕೆ ಹೇಳ್ತೀನಿ. ಬಟ್ ಅಪ್ಡೇಟ್ ಅಂತೂ ಆಗಿದೆ, ಇಂಜಿನ್ ಕಂಪ್ಲೀಟ್ಲಿ ಚೇಂಜಸ್ ಆಗಿಬಿಟ್ಟಿದೆ. ಜೊತೆಗೆ ರೇಡಿಯೇಟರ್ ನೋಡ್ಬೋದು ನೀವು, ಕರ್ವ್ಡ್ ರೇಡಿಯೇಟರ್ ಕೊಟ್ಟಿದ್ದಾರೆ. ಕ್ಯಾಟಲಿಟಿಕ್ ಕನ್ವರ್ಟರ್ ಇಲ್ಲಿ ಸಿಗ್ತಾ ಇದೆ. ಕ್ರೇಜಿ ಗ್ರೌಂಡ್ ಕ್ಲಿಯರೆನ್ಸ್, ಹಿಮಾಲಯನ್ಗಿಂತ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರೋ ಸ್ಟ್ಯಾಂಡರ್ಡ್ ಗಾಡಿಯಲ್ಲಿ. ಆಲ್ಮೋಸ್ಟು 237 mm ಗ್ರೌಂಡ್ ಕ್ಲಿಯರೆನ್ಸ್, ಆಲ್ಮೋಸ್ಟ್ ಎಕ್ಸ್ಪಲ್ಸ್ ರ್ಯಾಲಿ ಸೆಟಪ್ ಏನಿದೆ ಅಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಸ್ಟ್ಯಾಂಡರ್ಡ್ ಕ್ರ್ಯಾಶ್ ಗಾರ್ಡ್ ಸಿಗ್ತಾ ಇದೆ ನಮಗೆ. ಕೂಲೆಂಟ್ ಆಯಿಲ್ ನೋಡಿ ಇಲ್ಲಿ ಹಾಕೋದು. ಆ್ಯಂಡ್ ಬಿಕಾಸ್ ಇದು 4C ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆಯಲ್ಲ, ಸೊ ಈ ಅಡ್ವೆಂಚರಲ್ಲಿ ಏರ್ ಬಾಕ್ಸ್ ಇನ್ನೂ ದೊಡ್ಡದಾಗಿ ಸಿಗ್ತಾ ಇದೆ. ಆ್ಯಂಡ್ ಈ 4C ಕಂಪ್ಯಾಟಬಿಲಿಟಿ ಇರೋದ್ರಿಂದ ನಮಗೆ ಸೀಟ್ ಹೈಟ್ ತುಂಬ ಕಡಿಮೆ ಸಿಗ್ತಾ ಇದೆ. ಬಿಕಾಸ್ ಹಳೇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸೀಟ್ ಹೈಟ್ ಎಷ್ಟೋ ಕಡಿಮೆ ಗುರು. 830 mm ಸೀಟ್ ಹೈಟು, ಆರಾಮಾಗಿ 2 ಕಡೆ ನೋಡಿ ಫ್ಲಾಟ್ ಫುಟ್ ಮಾಡೋದು. ನನ್ನ ಕೈಲೇ ಹಳೆ ಅಡ್ವೆಂಚರಲ್ಲಿ ಆಗ್ತಿರ್ಲಿಲ್ಲ. ನನ್ನ ಹೈಟ್ 6 ಫುಟ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಇನ್ಕ್ರೀಸ್ ಆಗಿದೆ, ಸೀಟ್ ಹೈಟ್ ಕಡಿಮೆ ಆಗಿದೆ. ಇದು ಪ್ರಾಪರ್ ಅಡ್ವೆಂಚರ್ ಗಾಡಿ ಚಾಸಿ. ಲಾಸ್ಟ್ ಅಡ್ವೆಂಚರಲ್ಲಿ ಮಿಸ್ ಆಗಿದ್ದು ನಮಗೆ ಯುರೋಪಿಯನ್ ಸ್ಪೆಕ್ ಇಲ್ಲ ಅಬ್ರಾಡ್ ಸ್ಪೆಕ್ಕಲ್ಲಿ ಇನ್ನೂ ಸೀಟ್ ಹೈಟ್ ಸ್ವಲ್ಪ ಜಾಸ್ತಿ ಇದೆ. ಬಟ್ ಇಂಡಿಯನ್ ಸ್ಪೆಕ್ಗೆ ನಮಗೆ 830 mm ಕೊಟ್ಟಿದ್ದಾರೆ, ಸಿಂಗಲ್ ಸೀಟ್ ಅಂತಲೇ ಹೇಳಬೇಕು. ಅದ್ರ ಜೊತೆಗೆ ಮೇಯ್ನ್ ಆಗಿ ನಾವು ರ್ಯಾಲಿ ಸೆಟಪ್ನ ತೋರಿಸ್ಬಿಡ್ತೀನಿ. ಬಿಕಾಸ್ ತುಂಬ ಜನ ನೀವು ಆಫ್ ರೋಡ್ ಹಿಮಾಲಯನ್ ರೈಡರ್ಸ್ನು ರ್ಯಾಲಿ ಸೆಟಪ್ ಹಾಕಿ ರ್ಯಾಲಿ ಟವರ್ ಅಂತಾರೆ ಇದನ್ನು, ಸ್ವಲ್ಪ ಹೈಟಾಗಿ ಡಿಸ್ಪ್ಲೇ ಬರಲಿ ಇಲ್ಲ ಹೆಡ್ಲೈಟ್ ಬರಲಿ ಅಂತ ನೋಡಿ ಸ್ಟ್ಯಾಂಡರ್ಡ್ ಆಗೇ ಕೊಟ್ಬಿಟ್ಟಿದ್ದಾರೆ. 5 inch ಡಿಸ್ಪ್ಲೇ, ಕಲರ್ TFT ಡಿಸ್ಪ್ಲೇ, ಆಲ್ಮೋಸ್ಟ್ ಎಲ್ಲ ಥರದ ಡೀಟೇಲ್ಸು ಸಿಗುತ್ತೆ ಇದರಲ್ಲಿ. ಹಲವಾರು ABS ಮೋಡ್ಸು, ಟ್ರಾಕ್ಷನ್ ಕಂಟ್ರೋಲು, ಕ್ವಿಕ್ ಶಿಫ್ಟರ್ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ ಇದರಲ್ಲಿ. ಆ್ಯಂಡ್ ಡಿಫ್ರೆಂಟ್ ಡಿಸ್ಪ್ಲೇ ಮೋಡ್ಸ್ ಕೂಡ ಸಿಗುತ್ತೆ. ABS ಮೋಡ್ಸಲ್ಲಿ ನಮಗೆ ಆಫ್ ರೋಡು, ರೋಡು 2 ಇರುತ್ತೆ. ಅದ್ರ ಜೊತೆಗೆ ನಮಗೆ ಡಿಫ್ರೆಂಟ್ ರೈಡಿಂಗ್ ಮೋಡ್ಸ್ ಕೂಡ ಇದೆ, ರೇನು, ಸ್ಟ್ರೀಟು ಹಾಗೆ ಆಫ್ ರೋಡ್, ಇಷ್ಟು ರೈಡಿಂಗ್ ಮೋಡ್. ಅದರಲ್ಲಿ ಜೊತೆಗೆ ನಾವು ಕಾನ್ಫಿಗರ್ ಕೂಡ ಮಾಡ್ಕೊಬೋದು. ಇಲ್ಲಿ ನೋಡ್ಬೋದು ಡಿಫ್ರೆಂಟ್ ಕಾನ್ಫಿಗರೇಷನ್ ಸೆಟ್ಟಿಂಗ್ಸ್ ಎಲ್ಲ ಇದೆ. ಸೊ ವೆರಿ ಕನೆಕ್ಟೆಡ್ ಟೆಕ್. ಅದ್ರ ಜೊತೆಗೆ ನಮಗೆ ಡಿಸ್ಪ್ಲೇಯಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಹಾಗೆ ಕ್ರೂಸ್ ಕಂಟ್ರೋಲ್ ಸೆಟ್ಟಿಂಗ್ಸ್. ಈ ಬಟನ್ಸ್ ಏನಿದೆ ನೀವು ಕಂಪ್ಲೀಟ್ಲಿ ಕಸ್ಟಮೈಸ್ ಮಾಡ್ಕೊಬೋದು. ಯಾವ್ಯಾವ ಬಟನ್ ಫಂಕ್ಷನ್ನ ಕಂಪ್ಲೀಟ್ಲಿ ಕಸ್ಟಮೈಸ್. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಮಗೆ ಈ ಸೆಗ್ಮೆಂಟಲ್ಲಿ ಬರೋ ಗಾಡಿಯಲ್ಲಿ ಕ್ರೂಸ್ ಕಂಟ್ರೋಲ್ ಸಿಗ್ತದೆ. ಸೀರಿಯಸ್ಲಿ ಬೆಸ್ಟ್ ಕ್ರೂಸ್ ಕಂಟ್ರೋಲ್. ಐ ಥಿಂಕ್ RTR ಏನಿದೆ, ಅಪಾಚಿ RTR 310 ಏನಿದೆ, ಅದರಲ್ಲಿ ಆ್ಯಕ್ಚುಲಿ ಕ್ರೂಸ್ ಕಂಟ್ರೋಲ್ ಚೆನ್ನಾಗಿತ್ತು. ಅದಕ್ಕಿಂತ ಬೆಟರ್ ಆಗಿ ಈ ಗಾಡಿಯಲ್ಲಿ ಕ್ರೂಸ್ ಕಂಟ್ರೋಲ್ ಇದೆ. ಬಟನ್ಸ್ ನೋಡಿದ್ರೆ ನಮಗೆ ಮೆನ್ಯೂ ಬಟನ್ಸು, ಅಪ್ ಡೌನು, ಬ್ಯಾಕ್ ಬಟನ್ನು, ಹಾಗೆ ನಮಗೆ ಹಾರ್ನು, ಇಂಡಿಕೇಟರ್ ಹಾರ್ನ್ ತುಂಬ ಜೋರಾಗಿದೆ. ಆ್ಯಂಡ್ ನೋಡ್ಬೋದು ಇಲ್ಲಿ ಕ್ರೂಸ್ ಕಂಟ್ರೋಲ್ ಇನ್ಕ್ರೀಸು ಡಿಕ್ರೀಸು. ಹ್ಯಾಂಡಲ್ ಬಾರ್ ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಇದೆ. ಮಿರರ್ಸ್ ಅಪ್ಡೇಟ್ ಮಾಡಿದ್ದಾರೆ, ಹೊಸ ಮಿರರ್ಸು ತುಂಬ ವೈಡ್ ಆಗಿದೆ, ಅಡ್ಜಸ್ಟಬಿಲಿಟಿ ಚೆನ್ನಾಗಿದೆ. ಸೊ ವೈಡ್ ಆಗಿರೋದ್ರಿಂದ ವಿಸಿಬಿಲಿಟಿ ಚೆನ್ನಾಗಿದೆ. ಹಾಗೆ ಹಿಂದೆ ಬಂದರೆ ನಾವು ಫುಟ್ ಪೆಕ್ಸ್ನ ನೋಡ್ಬೋದು. ನಿಮಗೆ ರಬ್ಬರ್ ಫುಟ್ ಪೆಕ್ಸ್ ಜೊತೆಗೆ ತುಂಬ ಎಷ್ಟು ದೊಡ್ಡದಾಗಿದೆ ರಬ್ಬರ್. ಬಿಕಾಸ್ ಮೇಯ್ನ್ ಆಗಿ ನಮಗೆ ಫುಟ್ ಪೆಕ್ಸಲ್ಲಿ ಸಿಕ್ಕಾಪಟ್ಟೆ ವೈಬ್ರೇಷನ್ಸ್ ಇದೆ, ಅದು ರೈಡ್ ಮಾಡೋಕೆ ಹೇಳ್ತೀನಿ. ಬಟ್ ಇದನ್ನು ರಿಮೂವ್ ಮಾಡಿ ನೀವು ಆಫ್ ರೋಡ್ ಫುಟ್ ಪೆಕ್ಸ್ನ ಯೂಸ್ ಮಾಡ್ಕೊಬೋದು. ಸೊ ಹಿಂದೆ ಫುಟ್ ಪೆಕ್ಸ್ ಸ್ವಲ್ಪ ಹೈಟ್ ಆಗಿದೆ. ಆ್ಯಂಡ್ ಅಂಡರ್ ಬೆಲ್ಲಿ ಎಕ್ಸಾಸ್ಟ್, ಇದು ತುಂಬ ಕಾಂಟ್ರವರ್ಷಿಯಲ್. ತುಂಬ ಜನಕ್ಕೆ ಏನು ಗುರು ಅಡ್ವೆಂಚರ್ ಗಾಡಿಯಲ್ಲಿ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಕೊಟ್ಬಿಟ್ಟಿದ್ದಾರೆ, ಯಾವ ಥರ ಇರುತ್ತೆ ಆಫ್ ರೋಡ್ ಮಾಡುವಾಗ ಅಂದರೆ. ಒಂದು ಅಡ್ವಾಂಟೇಜ್ ಏನಂದರೆ ನಮಗೆ ಇದು ವೆಯ್ಟ್ ಕಮ್ಮಿ ಆಗುತ್ತೆ, ಹತ್ತತ್ರ 2 to 2.5 kg ಕಮ್ಮಿ ಆಗಿದೆ ಈ ಅಂಡರ್ ಬೆಲ್ಲಿ ಇರೋದ್ರಿಂದ. ಅದ್ರ ಜೊತೆಗೆ ಸೆಂಟರ್ ಆಫ್ ಗ್ರಾವಿಟಿ ಇನ್ಕ್ರೀಸ್ ಆಗುತ್ತೆ, ಬಿಕಾಸ್ ಇದು ಕೆಳಗಡೆ ಇರುತ್ತಲ್ಲ. ಅದ್ರ ಜೊತೆಗೆ ನಾವು ಏನಾದ್ರು ಲೆಗ್ಗೇಜ್ ಮೌಂಟ್ ಮಾಡ್ತಿದೀವಿ ಅಂದರೆ ಇಲ್ಲಿ ಸೈಡಲ್ಲಿ ತುಂಬ ಜನ ಲೆಗ್ಗೇಜ್ ಸುಟ್ಟೋಗಿರೋದೆಲ್ಲ ತುಂಬ ಇನ್ಸಿಡೆಂಟ್ಸ್ ಆಗಿದೆ. ಸೊ ಇದಿರೋದ್ರಿಂದ ಡಿಸ್ಅಡ್ವಾಂಟೇಜ್ ಏನಂದ್ರೆ ತುಂಬ ಜನ ಹೇಳೋದು ವಾಟರ್ ಕ್ರಾಸಿಂಗ್ ಮಾಡುವಾಗ ನೀರೇನಾದ್ರು ಎಂಟರ್ ಆಗ್ಬಿಟ್ರೆ ಅಂತ. KTM ಅವ್ರು ಆಲ್ರೆಡಿ ಟೆಸ್ಟ್ ಮಾಡಿದ್ದಾರೆ, ಆಲ್ಮೋಸ್ಟ್ 4 feet ವಾಟರ್, ಇಷ್ಟು ಹೈಟ್ ವಾಟರಲ್ಲೂ ಟೆಸ್ಟ್ ಮಾಡಿದ್ದಾರೆ. ನಿಮಗೆ ಮೇಯ್ನ್ ಆಗಿ ವಾಟರ್ ಕ್ರಾಸಿಂಗ್ ಮಾಡುವಾಗ ಎಕ್ಸಾಸ್ಟಿಂದ ಅಲ್ಲ ನೀರು ಹೋಗೋದು, ಏರ್ ಬಾಕ್ಸಿಂದ. ಸೊ ಏರ್ ಫಿಲ್ಟರ್ಗೆ ಟಚ್ ಆಗಲಿಲ್ಲ ಅಂದರೆ ಸಾಕು, ಯು ಆರ್ ಸಾರ್ಟೆಡ್. ಆ್ಯಂಡ್ ಹಿಂದೆನೂ ನೋಡ್ಬೋದು ಸಸ್ಪೆನ್ಷನ್ ಕಂಪ್ಲೀಟ್ಲಿ ಚೇಂಜ್ ಮಾಡಿಬಿಟ್ಟಿದ್ದಾರೆ. ನಿಮ್ಗೆ ಆಲ್ಮೋಸ್ಟ್ 20 ಕ್ಲಿಕ್ಸು ನಿಮಗೆ ರೀಬೌಂಡ್ ಅಡ್ಜಸ್ಟಬಿಲಿಟಿ ಇದೆ. ಆ್ಯಂಡ್ ಪ್ರೀಲೋಡು 10 steps, ಐ ಥಿಂಕ್ 7 or 10 steps ಅಡ್ಜಸ್ಟಬಿಲಿಟಿ. ಸೊ ಕಂಪ್ಲೀಟ್ಲಿ ಅಡ್ಜಸ್ಟಬಲ್. ನಿಮಗೆ 205 mm ಟ್ರಾವೆಲ್ ಇದೆ ಹಿಂದೆ, ಮುಂದೆ ಆಲ್ಮೋಸ್ಟ್ 200 mm. ಸೊ ಹಿಮಾಲಯನ್ಗಿಂತ ಸ್ವಲ್ಪ ಜಾಸ್ತಿ ಸಸ್ಪೆನ್ಷನ್ ಟ್ರಾವೆಲ್. ಹಿಂದೆ ಗ್ರ್ಯಾಬ್ ರೇಲ್ಸು ನೋಡ್ಬೋದು, ಸ್ವಲ್ಪ ವೈಡ್ ಆಗಿದೆ. ಬಟ್ ಒಂದೇನೆಂದರೆ ನಮಗೆ ಚಾಸಿ ಇಲ್ಲಿಗೆ ಎಂಡ್ ಆಗಿಬಿಡುತ್ತೆ. ಈ ಎಕ್ಸ್ಟ್ರಾ ಸೆಟಪ್ ಏನು ಕೊಟ್ಟಿದ್ದಾರೆ ಸ್ವಲ್ಪ ಲೆಂತಾಗಿ ಅನಿಸ್ತಿದೆ. ಸೊ ಒಂಥರ ರ್ಯಾಲಿ ಬೈಕ್ ಥರ ನಮಗೆ ಗೊತ್ತಾಗ್ತಿದೆ. ಜೊತೆಗೆ ಇಂಡಿಕೇಟರ್ಸ್ ನೋಡ್ಬೋದು ಆಲ್ರೆಡಿ ಸ್ವಲ್ಪ ಡ್ಯಾಮೇಜಸ್ ಆಗಿಬಿಟ್ಟಿದೆ. ಸೊ ಸ್ವಲ್ಪ ಫಿಟ್ ಆ್ಯಂಡ್ ಫಿನಿಷಲ್ಲಿ ಇನ್ನೂ ಕಾನ್ಸಂಟ್ರೇಟ್ ಮಾಡ್ಬೋದು. ಟೇಲ್ ಸೆಕ್ಷನ್, ಟೇಲ್ ಲೈಟ್ ಚಿಕ್ಕದಾಗಿದೆ, ಬಿಕಾಸ್ ಹಳೆ ಗಾಡಿಗೆ ಒಂಥರ ಚೆನ್ನಾಗಿತ್ತು ಅಡ್ವೆಂಚರ್. ಇದರಲ್ಲಿ ಚಿಕ್ಕದಾದಂಥ ಟೇಲ್ ಲೈಟ್ ವೆರಿ ಡೀಸೆಂಟ್ ಅಂತ ಹೇಳಬೇಕು. ಆ್ಯಂಡ್ ಹಿಂದೆ ನಮಗೆ ಚಿಕ್ಕದಾದಂಥ 240 mm ರೌಟರ್ ಇದೆ. ಇದರಲ್ಲಿ ನಮಗೆ ABS ಸ್ವಿಚ್ ಆಫ್ ಮಾಡ್ಕೊಬೋದು, ಸೆನ್ಸಿಟಿವಿಟಿ ಎಲ್ಲ ಡಿಸ್ಪ್ಲೇಲೇ ಚೇಂಜಸ್ ಮಾಡ್ಕೊಬೋದು. ರೇನಲ್ಲಿ ಹೋಗ್ಬೇಕಾದ್ರೆ ಬ್ರೇಕಿಂಗ್ ಬೈಟ್ ಜಾಸ್ತಿ, ಆಫ್ ರೋಡಲ್ಲಿ ಹೋಗ್ಬೇಕಂದ್ರೆ ABS ಕಂಪ್ಲೀಟ್ಲಿ ಆಫ್. ಸೊ ಇದೆಲ್ಲ ತುಂಬಾ ಇದೆ ಗುರು ಗಾಡಿಯಲ್ಲಿ. ಬಟ್
ಪ್ರಾಪರ್ ಅಡ್ವೆಂಚರ್ ಗಾಡಿ ಯಾಕೆ ಹೇಳ್ತಿದ್ದೀನಿ ಅಂದರೆ ಗ್ರೌಂಡ್ ಅಪ್ ಡಿಸೈನ್ ಮಾಡಿರೋದು ಇದು. ಟೂರಿಂಗ್ ಅಷ್ಟೇ ಅಲ್ಲ, ಆಫ್ ರೋಡ್ ಮಾಡೋಕ್ಕೆ ತುಂಬ ಕೇಪಬಲ್ ಗಾಡಿ. ಬಟ್ ಯಾವ ಥರ ಇದೆ ಅಂತ ಬನ್ನಿ ನೋಡೋಣ. ಸೊ ಸ್ನೇಹಿತರೆ, ಫಸ್ಟ್ ರೈಡ್ ಮಾಡಿದ ತಕ್ಷಣ ಹೈವೇಗೆ ಹೋಗದೆ ಸ್ವಲ್ಪ ಆಫ್ ರೋಡ್ ಮಾಡೋಣ, ಸಸ್ಪೆನ್ಷನ್ ಯಾವ ಥರ ಇದೆ ಅಂತ ಚೆಕ್ ಮಾಡೋಣ. ಆ್ಯಂಡ್ ಮೇನ್ ಆಗಿ ಈ ಗಾಡಿಯಲ್ಲಿ ನಮಗೆ ಅಡ್ವಾಂಟೇಜಸ್ ಏನಂದರೆ ಈ ಡಿಫ್ರೆಂಟ್ ರೈಡಿಂಗ್ ಮೋಡ್ಸ್ ಇದೆ. ಆಫ್ ರೋಡು, ಟ್ರಾಕ್ಷನ್ ಕಂಟ್ರೋಲ್ ಇದೆ ಅಲ್ಲ, ಸೊ ಅದನ್ನೆಲ್ಲ ನಾವು ಆಫ್ ಮಾಡ್ಕೊಬೋದು. ಸೊ ರೈಡ್ ಮಾಡ್ತಿರ್ಬೇಕಾದ್ರೆ ಮಾಡಿಫೈ ಮಾಡ್ಕೊಬೋದು. ಜಸ್ಟ್ ಸೆಟ್ಟಿಂಗ್ಸ್ಗೆ ಹೋಗಿ ರೈಡ್ ಮೋಡಲ್ಲಿ ಹೋದರೆ ನೋಡಿ ನಮಗೆ ಆಫ್ ರೋಡ್ ಇದೆ, ಆಫ್ ರೋಡು, ರೇನು ಆ್ಯಂಡ್ ಸ್ಟ್ರೀಟ್ ಇದೆ. ಸೊ ಆಫ್ ರೋಡ್ ಆನ್ ಮಾಡ್ಕೊತೀನಿ. ಹಂಗೆ ಕೆಳಗಡೆ ಕಾನ್ಫಿಗರ್ ಆಫ್ ರೋಡ್ ಮೋಡಲ್ಲಿ ನಾವು ABS ನೋಡಿ, ABS ಆಫ್ ರೋಡ್ ಇಲ್ಲ ರೋಡ್ ಎರಡು ಆಪ್ಷನ್ ಇದೆ. ಆಫ್ ರೋಡಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇನ್ನೊಂದು ಟ್ರಾಕ್ಷನ್ ಕಂಟ್ರೋಲ್ ಆಫ್ ಆಗಿರಬೇಕು, ನೋಡಿ ಆಫ್ ಆಗಿದೆ. ಅದ್ರ ಜೊತೆಗೆ ಕ್ವಿಕ್ ಶಿಫ್ಟರ್ ಏನು ಬೇಕಾಗಿಲ್ಲ ಆಫ್ ರೋಡ್ ಮಾಡೋವಾಗ. ಆ್ಯಂಡ್ ನೋಡಿ ಇದು. ಆ್ಯಂಡ್ ಇನ್ನೊಂದು ಏನಂದರೆ ಈ ಡಿಸ್ಪ್ಲೇ ಮೋಡ್ ಇದೆ ಅಲ್ಲ, ನೋಡಿ ಜನರಲಾಗಿ ನಮಗೆ ಡಿಸ್ಪ್ಲೇ ಈ ಥರ ಇರುತ್ತೆ. ನಾನೇನು ಮಾಡ್ತೀನಿ ಅಂದರೆ ಡಿಸ್ಪ್ಲೇ ತುಂಬ ಸಿಂಪಲ್ ಡಿಸ್ಪ್ಲೇ ಮಾಡಿಬಿಡ್ತೀನಿ. ಸ್ಟ್ಯಾಂಡರ್ಡು ರೆಡ್ಯೂಸ್ಡ್ ಡಿಸ್ಪ್ಲೇ ಅಂತ ನೋಡಿ ಈ ಥರ ಬಂದ್ಬಿಡುತ್ತೆ. ಜನರಲಾಗಿ ರೋಡಲ್ಲಿ ಹೋಗ್ಬೇಕಾದ್ರೆ ಈ ಕಲರ್ ಇರೋದಿಲ್ಲ, ನಾರ್ಮಲ್ ಗ್ರೇ ಕಲರ್ ಇರುತ್ತೆ. ಸಸ್ಪೆನ್ಷನ್ ಸೆಟ್ಟಿಂಗ್ಸ್ ಮೀಡಿಯಮಲ್ಲಿ ಇಟ್ಟಿದ್ದೀನಿ ನಾನು. ರೆಡ್ ಲೈನ್ ಆಗಿದ ತಕ್ಷಣ ಇದು ರೆಡ್ ಕಲರ್ ಆಗುತ್ತೆ. ಸೀರಿಯಸ್ಲಿ ಟೂ ಗುಡ್ ಗುರು ಸಸ್ಪೆನ್ಷನ್. ಸಸ್ಪೆನ್ಷನ್ ಚೆನ್ನಾಗಿದೆ. ಐ ಕ್ಯಾನ್ ಲೈಕ್ ಇಟ್. ನೋಡೋಣ ಈಗ ಬ್ರೇಕ್ ಮಾಡಿ ಚೆಕ್ ಮಾಡೋಣ. ನೋಡಿ ರಿಯರ್ ವೀಲ್ ಸ್ಲೈಡ್ ಆಗ್ತಾ ಇದೆ. ಟರ್ನಿಂಗ್ ರೇಡಿಯಸ್ ಚೆನ್ನಾಗಿದೆ. ವಾಟ್ ಎ ರೆಸ್ಪಾನ್ಸ್ ಡೂಡ್, ಸಿಕ್ಕಾಬಡೆ ಚೆನ್ನಾಗಿದೆ ರೆಸ್ಪಾನ್ಸು. ಥ್ರಾಟಲ್ ಕ್ಯಾಲಿಬ್ರೇಷನ್ ಚೆನ್ನಾಗಿದೆ. ಕ್ರೇಜಿಯಾಗಿ ಸ್ಲೈಡ್ ಮಾಡ್ಬೋದು ಗಾಡಿಯಲ್ಲಿ. ನೋಡಿ ಈ ತರ ಇದ್ರೂ ಸಿಕ್ಕಾಬಡೆ ಚೆನ್ನಾಗಿದೆ ಫೀಡ್ಬ್ಯಾಕು. ಆ್ಯಂಡ್ ಸ್ಯಾಟಲ್ ಮಾಡೋಕ್ಕಂತೂ ಚೆನ್ನಾಗಿದೆ ಗಾಡಿಯಲ್ಲಿ. ಬಟ್ ಏನಂದ್ರೆ ನೀವು ಕ್ರೇಜಿ ಜಂಪಿಂಗ್ ಅಡ್ವೆಂಚರ್ಸ್ ಮಾಡ್ಬೇಕಂದ್ರೆ ಸಸ್ಪೆನ್ಷನ್ ಬಾಟಮ್ ಔಟ್ ಆಗುತ್ತೆ. ಸೊ ಅದೊಂದು ನೀವು ನೋಡ್ಕೊಬೇಕು. ಬಟ್ ಈ ತರ ಎಲ್ಲ ಆಫ್ ರೋಡ್, ನಾರ್ಮಲ್ ಆಫ್ ರೋಡ್, ಇನ್ನು ಸ್ವಲ್ಪ ಹೈ ಲೆವೆಲ್ ಆಫ್ ರೋಡ್ನು ನೀವು ಆರಾಮಾಗಿ ಮಾಡ್ಬೋದು. ಬಟ್ ಏನಂದ್ರೆ ನೀವು ಕೇರ್ಫುಲ್ ಆಗಿ ರೋಡಲ್ಲಿ ಹೋಗ್ಬೇಕಾದ್ರೆ ನಿಮ್ಗೆ ABS ಇರೋದಿಲ್ಲ. ಸೊ ಹಾರ್ಡ್ ಬ್ರೇಕಿಂಗ್ ಮಾಡಿದ್ರೆ ನೀವು ವೀಲ್ ಲಾಕ್ ಆಗಿ ಸ್ಕಿಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ನೋಡಿಕೊಂಡು ರೋಡಲ್ಲಿ ಓಡಿಸ್ಬೇಕಾದ್ರೆ ಯಾವಾಗ್ಲೂ ABS ಅನ್ನ ನೋಡ್ಕೊಳ್ಳಿ. ಸೊ ನಿಮ್ಮನ್ನ ಸೇವ್ ಮಾಡುತ್ತೆ. ಇನ್ನು ಹಾರ್ಡ್ ಕೋರ್ ಆಫ್ ರೋಡ್ ಮಾಡಕ್ ಆಗ್ಲಿಲ್ಲ. ಬಟ್ ಸೋ ಫಾರ್ ಸೋ ಗುಡ್. ಗಾಡಿ ಆಲ್ಮೋಸ್ಟ್ 182 kgಗಳು ವೆಯ್ಟ್ ಇದ್ರೂ ಗೊತ್ತೇ ಆಗೋದಿಲ್ಲ. ತುಂಬಾ ಫ್ಲಿಕ್ಕಬಲ್ ಆಗಿದೆ ಗಾಡಿ ಮಾತ್ರ. ನೀವು ಬೇಕು ಅಂತಾನೆ ಈ ತರ ಹಳ್ಳಗಳಲ್ಲಿ ಬಿಡ್ಬೋದು. ಬಿಕಾಸ್ ಗೊತ್ತೇ ಆಗಲ್ಲ, ಸಸ್ಪೆನ್ಷನ್ ಅಷ್ಟು ಚೆನ್ನಾಗಿ ತಗೊಂತಾ ಇದೆ. ಬಟ್ ಇದು ಮಿನಿಮಲ್ ಡಿಸ್ಪ್ಲೇ. ನಮಗೆ ಇದರಲ್ಲಿ ನೋಡ್ಬೋದು ಸ್ಪೀಡು, ಗೇರ್ ಪೊಸಿಷನ್ ಇಂಡಿಕೇಟರ್, ಯಾವ ಮೋಡು, ಟೈಮ್, ಜೊತೆಗೆ ನಮಗೆ ಫ್ಯೂಯಲ್ ಗೇಜ್ ಇರುತ್ತೆ ಅಷ್ಟೇ. ಬಟ್ ನಾನು ಮೇನ್ ಡಿಸ್ಪ್ಲೇಗೆ ಹೋಗ್ಬಿಟ್ರೆ ಅದರಲ್ಲಿ ಇನ್ನೂ ಇನ್ಫಾರ್ಮೇಶನ್ ಜಾಸ್ತಿ ಇದೆ. ಇನ್ನೂ ಕಸ್ಟಮೈಸ್ ಸಿಕ್ಕಾಪಟ್ಟೆ ಮಾಡ್ಕೋಬೋದು. ಕಸ್ಟಮೈಸೇಷನ್ನು ಬ್ರೇಕ್ ಬೈಟ್ ಆ್ಯಕ್ಚುಲಿ ನೈಸ್ ಸಿಂಟೆಡ್ ಬ್ರೇಕ್ ಬ್ಯಾಟ್ ಸಿಗ್ತಾ ಇದೆ. ಬಟ್ ಕಂಪೇರ್ ಟು ದ ಡ್ಯೂಕ್ 390ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಕ್ಯಾರಿಪಲ್ಸು ಸ್ವಲ್ಪ ಡೌನ್ ಗ್ರೇಡ್ ಆಗಿದೆ. ಬಟ್ ನನ್ನ ಪ್ರಕಾರ ಬ್ರೇಕ್ ಬೈಟಲ್ಲಿ ಅಷ್ಟೊಂದೇನು ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ, ಚೆನ್ನಾಗೇ ಇದೆ. ಸೊ ದಟ್ಸ್ ಎ ಗುಡ್ ಥಿಂಗ್. ನೋಡಿ ಎಷ್ಟು ಕೆಟ್ಟದಾಗಿದೆ ಅಂತ ರೋಡು. ಈಸಿ. ನೈಸ್ ಡೂಡ್. ಹಿಂದೆ ಸಸ್ಪೆನ್ಷನ್ ಚೆನ್ನಾಗಿದೆ. ಸೊ ಈಗ ಕ್ವಿಕ್ ಆಗಿ ರೋಡ್ಗೆ ಹೋಗಿ ರೋಡಲ್ಲಿ ಯಾವ ಥರ ಇದೆ ಪರ್ಫಾರ್ಮೆನ್ಸ್ ಅಂತ ಬನ್ನಿ ನೋಡೋಣ. ಆಲ್ರೈಟ್, ಈಗ ರೋಡಲ್ಲಿ ನೋಡೋಣ. ಫಸ್ಟ್ ಚೇಂಜಸ್ ಮಾಡಿದ್ದೇನೆಂದರೆ
ಕ್ವಿಕ್ ಶಿಫ್ಟರ್ ಆನ್ ಮಾಡಿ, ಟ್ರಾಕ್ಷನ್ ಕಂಟ್ರೋಲ್ ಆನ್ ಮಾಡಿ, ABS ಕೂಡ ಆನ್ ಮಾಡಿದ್ದೀನಿ, ರೋಡ್ ಮೋಡಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಈಗ ರೈಡಿಂಗ್ ಮೋಡ್ನೂ ಸ್ಟ್ರೀಟಲ್ಲಿ ಇಟ್ಟಿದ್ದೀನಿ. ರೈನ್ ಮೋಡಲ್ಲಿ ಏನಂದರೆ ನಿಮಗೆ ಪವರ್ ಸ್ವಲ್ಪ ಕಮ್ಮಿ ಇರುತ್ತೆ ಆ್ಯಂಡ್ ಬ್ರೇಕ್ ಸೆನ್ಸಿಟಿವಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ. ಆ್ಯಂಡ್ ಈಸಿ 100-120 ಎಲ್ಲ ಈ ಗಾಡಿಗೆ ಮ್ಯಾಟ್ರೇ ಆಗಲ್ಲ. ಆ್ಯಂಡ್ ಇನ್ನೊಂದು ವಿಷಯ ತುಂಬ ಇಂಪ್ರೆಸ್ ಆಗಿದೆ ಅಂದರೆ ಇದರಲ್ಲಿ ವರ್ಕ್ ಆಗೋ ಕ್ವಿಕ್ ಶಿಫ್ಟರ್. ಬಿಕಾಸ್ ಹಳೆ ಅಡ್ವೆಂಚರಲ್ಲಿ ಸುಮ್ಮನೆ ವೇಸ್ಟ್ ಇರೋದು ಕ್ವಿಕ್ ಶಿಫ್ಟರು, ಬಟ್ ಈ ಗಾಡಿಯಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ನೋಡಿ 5th ಗೇರಲ್ಲಿ ಇದ್ದೀನಿ, ನೋಡಿ 6th ಗೇರ್ಗೆ ಹೋಯ್ತು. ನಾನು ಮೇಯ್ನ್ ಆಗಿ ಈ ಡಿಸ್ಪ್ಲೇಗೆ ಹೋಗ್ಬೇಕು, ಅವಾಗ ನಿಮ್ಗೆ ಇನ್ನೂ ಗೇರ್ ಪೊಸಿಷನ್ ಇಂಡಿಕೇಟರ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸ್ಪೆಷಲಿ ಈ ಡಿಸ್ಪ್ಲೇ ಮೋಡ್ ಏನಿದೆ, ರೆಡ್ಯೂಸ್ ಮೋಡು, ಸೀರಿಯಸ್ಲಿ ನನಗೆ ಸಿಕ್ಕಾಬಡೆ ಇಷ್ಟ ಆಗೋಯ್ತು. ನೋಡಿ 6th ಗೇರಲ್ಲಿ ಇದೀನಾ, ನೋಡಿ 3rd ಗೇರ್, 2nd ಗೇರ್, ನೋಡಿ ಕ್ವಿಕ್ ಶಿಫ್ಟರ್ ಆಲ್ಮೋಸ್ಟ್ 90-95% ಆಫ್ ದ ಟೈಮ್ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಯಾವುದೇ ರೀತಿ ಗ್ಲಿಚಸ್ ಇಲ್ಲ. ಆ್ಯಂಡ್ ಡೌನ್ ಶಿಫ್ಟ್ ಮಾಡಿದಾಗ ಎಕ್ಸಾಸ್ಟ್ ಒಂಥರ ಪಾಪ್ ಆಗುತ್ತೆ. ಐ ಥಿಂಕ್ ಚೆನ್ನಾಗಿದೆ. ಕ್ವಿಕ್ ಶಿಫ್ಟ್ ವರ್ಕ್ಸ್ ವಂಡರ್ಫುಲ್. ಪವರ್ ಡೆಲಿವರಿ ಏನಿದೆ ನಮಗೆ ಡ್ಯೂಕ್ 390 ಥರ ಸ್ವಲ್ಪ ಅಗ್ರೆಸಿವ್ ಇಲ್ಲ. ಬಿಕಾಸ್ ಟೀತ್ ಏನಿದೆ ಕಂಪೇರ್ ಮಾಡಿದ್ರೆ ಅದಕ್ಕೆ ಒಂದು 2 ಟೀಟು 3 ಟೀಟು ಹಿಂದೆ ಸ್ಪ್ರಾಕೆಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಸೊ ಅದರಿಂದ ನಿಮಗೆ ಇನ್ನೂ ಸ್ವಲ್ಪ ಟಾರ್ಕಿ ನೇಚರ್, ಇಂಜಿನ್ ಸ್ವಲ್ಪ ಲೀನಿಯರ್ ಆಗಿದ್ದಂಗಿದೆ. ಬಿಕಾಸ್ ಇದರಲ್ಲಿ ನಮಗೆ ಅಡ್ವೆಂಚರ್ ಎಕ್ಸ್ ಕೂಡ ಇದೆ. ಸೊ ಏನ್ ಮಾಡ್ತೀನಿ ಅಂದ್ರೆ ಅಡ್ವೆಂಚರ್ ಎಕ್ಸ್ ನ ನಿಮಗೆ ಕಂಪ್ಯಾರಿಸನ್ ಮಾಡ್ತೀನಿ ಹಿಮಾಲಯನ್ ಜೊತೆಗೆ. ಬಿಕಾಸ್ ಇದನ್ನ ಹಿಮಾಲಯನ್ ಕಂಪೇರ್ ಮಾಡಿದ್ರೆ ಡಸಂಟ್ ಮೇಕ್ ಸೆನ್ಸ್. ಬಿಕಾಸ್ ಹಿಮಾಲಯನಲ್ಲಿ ನಿಮಗೆ ಟ್ರಾಕ್ಷನ್ ಕಂಟ್ರೋಲ್ ಈ ತರ ಯಾವುದೇ ರೀತಿಯಾದ ಫೀಚರ್ಸೇ ಇಲ್ಲ ಕ್ವಿಕ್ ಶಿಫ್ಟರ್ ಎಲ್ಲ. ಬಿಕಾಸ್ ನಿಮಗೆ ಎಕ್ಸಲ್ಲೂ ನಿಮಗೆ ಈ ಫೀಚರ್ಸ್ ಎಲ್ಲ ಏನು ಸಿಗಲ್ಲ. ಬಿಕಾಸ್ ಅದರಲ್ಲೂ ಕ್ವಿಕ್ ಶಿಫ್ಟರ್ ಸಿಗುತ್ತೆ, ಬಟ್ ಟ್ರಾಕ್ಷನ್ ಕಂಟ್ರೋಲು, ಈ ರೈಡಿಂಗ್ ಮೋಡ್ಸು, ಕಾರ್ನರಿಂಗ್ ABS, ಸೊ ಈ ತರ ಎಲ್ಲ ಹಲವಾರು ಎಕ್ಸ್ಟ್ರಾ ಅಡಿಷನಲ್ ಫೀಚರ್ಸ್ ಎಲ್ಲ ಸಿಗೋದಿಲ್ಲ ಎಕ್ಸ್ನ. ಸೊ ಡೆಫಿನೆಟ್ಲಿ ಆ ವಿಡಿಯೋನು ಮಾಡ್ತೀನಿ. ಕ್ಲಚ್ಚು ತುಂಬಾ ಸ್ಮೂತ್ ಆಗಿದೆ, ಬಟ್ ನಿಮಗೆ ಓನ್ಲಿ ಆಫ್ ರೋಡ್ ಮಾಡೋ ಟೈಮಲ್ಲೇ ನೀವು ಯೂಸ್ ಮಾಡ್ಬೇಕಷ್ಟೇ. ಬಟ್ ಜನರಲ್ ಆಗಿ ಯು ಡೋಂಟ್ ಹ್ಯಾವ್ ಟು ಯೂಸ್ ಅ ಕ್ಲಚ್ ಓನ್ಲಿ. ನೋಡಿ ಡೌನ್ ಶಿಫ್ಟ್ ನಿಮಗೆ ಗೊತ್ತೇ ಆಗಲ್ಲ. ಆ್ಯಂಡ್ ಗಾಡಿ ಹ್ಯಾಂಡ್ಲಿಂಗು ಸಿಕ್ಕಾಬಡೆ ಚೆನ್ನಾಗಿದೆ. ಯೂಶಲಿ ನಾನು ಏನು ಮಾಡ್ತೀನಿ ಅಂದರೆ 15 ಇಲ್ಲ 17 ಕ್ಲಿಕ್ಸ್ ಅಲ್ಲಿ ಇಟ್ಕೊಂಡಿರ್ತೀನಿ. ಬಿಕಾಸ್ ಮ್ಯಾನೇಜಬಲ್, ಸಾಫ್ಟ್ ಆಗಿ ಇದೆ, ಸ್ವಲ್ಪ ಸ್ಟಿಫ್ ಆಗೂ ಇದೆ. 17 ಇಲ್ಲ 19 ಕ್ಲಿಕ್ಸ್ ಅಲ್ಲಿ ಫ್ರಂಟ್ ಸಸ್ಪೆನ್ಷನು. ಹಿಂದೆ ನಾನು ಮಿಡ್ಡಲ್ಲಿ ಇಟ್ಟಿರ್ತೀನಿ, ಜಾಸ್ತಿ ಸಾಫ್ಟ್ ಇಲ್ಲ ಜಾಸ್ತಿ ಹಾರ್ಡ್ ಇಲ್ಲ. ಬಿಕಾಸ್ ತುಂಬ ಜನ ಇದನ್ನ ಆಫ್ ರೋಡ್ ಮಾಡೋದಿಲ್ಲ ಈ ಗಾಡಿಯಲ್ಲಿ, ಜಾಸ್ತಿ ಜನ ಟೂರಿಂಗ್ ಯೂಸ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಕ್ರೂಸ್ ಕಂಟ್ರೋಲ್, ಒನ್ ಆಫ್ ದ ಬೆಸ್ಟ್ ಕ್ರೂಸ್ ಕಂಟ್ರೋಲ್ ತೋರಿಸ್ತೀನಿ. ಈಗ ಜಸ್ಟ್ ನಾನು ಕ್ರೂಸ್ ಕಂಟ್ರೋಲ್ ಎಂಗೇಜ್ ಮಾಡಿದ್ದೀನಿ, ಈಗ ಇಲ್ಲಿ ಆನ್ ಮಾಡಿದೆ, ಇಷ್ಟೇ ಕಾರ್ನರ್ ಬಂತು. ಸೊ ಈಗ ಏನಾಗುತ್ತೆ ಅಂದರೆ ನೀವು ಸ್ಲೋ ಡೌನ್ ಆದ್ರೆ ಏನೂ ತೊಂದರೆ ಇಲ್ಲ. ಜಸ್ಟ್ ಇಲ್ಲಿ ಕ್ಲಚ್ ಕೆಳಗಡೆ ಇದೆ, ಅದನ್ನು ನೀವು ಎಂಗೇಜ್ ಮಾಡಿದ್ರೆ ನೋಡಿ 45 ಅಲ್ಲಿ ಎಂಗೇಜ್ ಆಗಿಬಿಡುತ್ತೆ. ಸೊ ಕ್ರೂಸ್ ಕಂಟ್ರೋಲ್ ಓನ್ಲಿ 40+ ಅಲ್ಲಿ ಮಾತ್ರ ನೀವು ಕ್ರೂಸ್ ಕಂಟ್ರೋಲ್ ಯೂಸ್ ಆಗುತ್ತೆ. ಸೊ ಆ್ಯಂಡ್ ನೀವೇನಾದ್ರು ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಬೇಕಂದ್ರೆ ನೋಡಿ ಇಲ್ಲಿಂದ ಇನ್ಕ್ರೀಸ್ ಮಾಡ್ಕೊಬೋದು. 45 ಇಂದ ನಾನು 50 ಮಾಡಿದೆ, ಇಲ್ಲ 55 ಮಾಡ್ತೀನಿ ನೋಡಿ, 60 ಮಾಡಿದ್ದೀನಿ ಈಗ. ಸೊ ಸ್ಲೋ ಆಗಿ ಗ್ರ್ಯಾಜುಯಲ್ ಆಗಿ ಆ ಗೇರಲ್ಲಿ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಒನ್ ಆಫ್ ದ ಬೆಸ್ಟ್ ಕ್ರೂಸ್ ಕಂಟ್ರೋಲ್ ಸಿಸ್ಟಮ್ ಅಂದರೆ ಈ ಗಾಡಿಯಲ್ಲೇನೆ. ಈ ಪ್ರೈಸ್ ಪಾಯಿಂಟಲ್ಲಿ ಯಾರು ಕೊಡ್ತಾರೆ ಇಷ್ಟು ಫೀಚರ್ಸು? ವೆರಿ ವೆರಿ ನೈಸ್. ಪ್ಲಸ್ ನೀವು ಈ ಬಟನ್ಸ್ ಏನಿದೆ ಕಂಪ್ಲೀಟ್ಲಿ ನಿಮ್ಗೆ ಏನೇನು ಬೇಕೋ ಕಸ್ಟಮೈಸ್ ಮಾಡ್ಕೊಬೋದು. ಆ್ಯಂಡ್ ಈ ವಿಂಡ್ ಬಫೆಟಿಂಗ್ ಅಷ್ಟೊಂದು ನನಗೆ ಬರ್ತಾ ಇಲ್ಲ. ಇಲ್ಲಿ ಸ್ವಲ್ಪ ಕೋಲ್ಡ್ ಏರ್ ಬರುತ್ತೆ ಈ ಸ್ವಲ್ಪ ಹೋಲಲ್ಲಿ, ಬಟ್ ನನ್ನ ಹೈಟ್ಗೂ ಪರವಾಗಿಲ್ಲ. ವಿಂಡ್ ಬಫೆಟಿಂಗ್ ಜಾಸ್ತಿ ಏನು ಬರ್ತಾ ಇಲ್ಲ. ಬಿಕಾಸ್ ನಾನು ತುಂಬ ಗಾಡಿಯಲ್ಲಿ 100-120 ಸ್ಪೀಡ್ ಮೇಲೆ ಹೋದ್ರೆ ಲಿಟ್ರಲಿ ಎಷ್ಟು ಜೋರಾಗಿ ವಿಂಡ್ ಬಫೆಟಿಂಗ್ ಬರುತ್ತೆ ಅಂದರೆ ಅಯ್ಯೋ ಹೇಳೋದೇ ಬೇಡ. ಸೊ ಟರ್ನಿಂಗ್ ರೇಡಿಯಸ್ ಬಗ್ಗೆ ನೋಡೋಣ. ನೈಸ್. ಸ್ವಲ್ಪ ಹಾರ್ಡ್ ಆಕ್ಸಿಲರೇಷನ್ ಮಾಡೋಣ ಈಗ. ನೈಸ್. ಟೈರ್ಸು ಚೆನ್ನಾಗಿದೆ, ಒಳ್ಳೆ ಗ್ರಿಪ್ಪಿ ಆಗಿದೆ. ಈವನ್ ಆಫ್ ರೋಡ್ ಮಾಡಿದಾಗ್ಲೂ ಅಷ್ಟೊಂದು ಚೆನ್ನಾಗಿಲ್ಲದೆ ಏನಿಲ್ಲ. ಸೊ ಡೀಸೆಂಟ್ ಆಗಿದೆ. ಬಟ್ ನೀವೇನಾದ್ರು ಹಾರ್ಡ್ ಕೋರ್ ಆಫ್ ರೋಡಿಂಗ್ ಮಾಡ್ತಿದ್ದೀರಂದ್ರೆ ಇನ್ನೂ ಸ್ವಲ್ಪ ನಾಬಿ ಆಫ್ ರೋಡ್ ಟೈರ್ಸ್ ಹಾಕೊಳ್ಳಿ. ಬಟ್ ಜನರಲ್ ಆಗಿ ನೀವು 95% ಆಫ್ ದ ಟೈಮ್ಗೂ ನಾನು ಟೂರಿಂಗ್ ಏನ್ ಮಾಡ್ತೀನಿ ಅಂದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರೋ ಗ್ರಿಪ್ಪಿ ಟೈರ್ಸ್ ನೀವು ಹಾಕೊಬಹುದು. ಬಿಕಾಸ್ ಫ್ರಂಟ್ ಅಲ್ಲಿ ನಿಮ್ಗೆ 90/90 21 ಇಂಚ್ ವೀಲ್ಸ್, ತುಂಬಾ ಸಣ್ಣದಾದಂತ ಟೈರು. ಸೊ ಆಫ್ ರೋಡ್ ಮಾಡ್ಬೇಕಾದ್ರೆ ಗ್ಯಾಪ್ಸ್ ಅಲ್ಲಿ ಕಿತ್ಕೊಂಡು ಹೋಗ್ತಾ ಇರುತ್ತೆ. ಬಟ್
ಕಾಂಟ್ಯಾಕ್ಟ್ ಪ್ಯಾಚ್ ಕಮ್ಮಿ ಇರೋದ್ರಿಂದ ನೀವು ಟೂರಿಂಗ್ ಮಾಡ್ಬೇಕಾದ್ರೆ ತುಂಬ ಲೀನ್ ಮಾಡಕ್ ಹೋಗ್ಬೇಡಿ. ಬಟ್ ಆದ್ರೂ ಚೆನ್ನಾಗಿ ಲೀನ್ ಆಗ್ತಿದೆ ಗುರು ಗಾಡಿ. 150 160 ಸ್ಪೀಡ್ಸ್ ಎಲ್ಲ ಈಸಿಯಾಗಿ ಹೋಗುತ್ತೆ. ಸೊ ಓವರ್ ಆಲ್ ವೆರಿ ಇಂಪ್ರೆಸ್. ಗಾಡಿಯ ಮೈಲೇಜ್ ಬಂದು ಅರೌಂಡ್ 25-26 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ನಾನು ಮೈಲೇಜ್ ನೋಡೋಕೆ ಆಗಲಿಲ್ಲ ಎಷ್ಟು ಬರ್ತಿದೆ ಅಂತ. ಬಟ್ ಡೆಫಿನೆಟ್ಲಿ ಸಿಟಿಯಲ್ಲಿ ನಮಗೆ 22-25 ಟೂರಿಂಗ್ ಮಾಡುವಾಗ ಇನ್ನು ಸ್ವಲ್ಪ ಜಾಸ್ತಿ ಮೈಲೇಜ್ ಸಿಗುತ್ತೆ. ಮಿರರ್ ವಿಸಿಬಿಲಿಟಿ ವೆರಿ ಗುಡ್. ಅರೆ ಫೋರ್ಡ್ ಎಂಡೋವರ್ ಏನ್ ಗಾಡಿ ಅಲ್ವಾ ನೋಡಿ. ರೂಫ್ ಲೈನ್ಗೆ ಹತ್ತೋದಕ್ಕೆ ಹಿಂದೆ ಲ್ಯಾಡರ್ ಎಲ್ಲ ಕೊಟ್ಟಿದ್ದಾರೆ. ಬಟ್ ಫೋರ್ಡೇ ಇಂಡಿಯಾ ಬಿಟ್ಟು ಹೋಗ್ಬಿಡ್ತು. ಅದೇ ತರ KTM ಅದೇ ಸಿಚುವೇಶನ್ ಆಗ್ಬಿಟ್ಟಿದೆ, ಫುಲ್ ಬ್ಯಾಂಕ್ರಪ್ಸಿಯಲ್ಲಿದೆ. ಬಟ್ ಇಂಡಿಯಾದವ್ರು ಏನು ತೊಂದರೆ ಮಾಡ್ಕೊಂಬೇಡಿ, ಬಿಕಾಸ್ ಮೆಜಾರಿಟಿ ಆಫ್ ದ ಇಂಡಿಯಾ ಸ್ಟೇಕು ಬಜಾಜ್ ಹತ್ರ ಇರೋದು. ಅವ್ರ ಹತ್ರ ಎಲ್ಲ ಟೆಕ್ನಾಲಜಿ ಇದೆ, ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ, ವೆಂಡರ್ಸ್ ಇದ್ದಾರೆ. ಸೊ ಇವ್ರಿಗೆ ಏನು ತೊಂದರೆ ಇಲ್ಲ, ನಮ್ಗೇನು ಪ್ರಾಬ್ಲಮ್ ಆಗಲ್ಲ. ಬೇರೆ ಕಂಟ್ರಿ ಅವ್ರಿಗೆ ಏನಾಗುತ್ತೆ ಅಂತ ನೋಡ್ಬೇಕು. ಎಸ್ಪೆಷಲಿ ಬಿಗ್ ಬೈಕ್ಸ್ ನ ಫುಟ್ ಬೈಕ್ಸ್ ಅಲ್ಲಿ ವೈಬ್ರೇಷನ್ಸ್ ಇದ್ದೇ ಇದೆ. ಬಟ್ ಏನಂದ್ರೆ ಹಿಮಾಲಯನ್ ಅಷ್ಟು ವೈಬ್ರೇಷನ್ಸ್ ಇಲ್ಲ ಈ ಗಾಡಿಯಲ್ಲಿ. ಬಟ್ ಏನಂದ್ರೆ ಸ್ಪೀಡ್ ಆಗ್ತಾ ಆಗ್ತಾ ಒಂದೇ ತರ ಕನ್ಸಿಸ್ಟೆಂಟ್ ಆಗಿದೆ ವೈಬ್ರೇಷನ್ಸ್, ಎಸ್ಪೆಷಲಿ ಫುಟ್ ಬೈಕ್ಸ್ ಅಲ್ಲಿ. ಬಟ್ ಹ್ಯಾಂಡಲ್ ಬಾರು ಸ್ವಲ್ಪ ವೈಬ್ರೇಷನ್ ಫ್ರೀನ, ತುಂಬಾ ಕಮ್ಮಿ ವೈಬ್ರೇಷನ್. ನಿಮ್ಗೆ ಅಷ್ಟೊಂದು ವೈಬ್ರೇಷನ್ ಗೊತ್ತಾಗೋದೇ ಇಲ್ಲ. ಸೀರಿಯಸ್ಲಿ ವಾಟ್ ಎ ಬೈಕ್ ಮ್ಯಾನ್. ನಾನಂತೂ ಫಿದಾ ಆಗ್ಬಿಟ್ಟಿದ್ದೀನಿ ಗಾಡಿಗೆ. ಇನ್ನು ಅಡ್ವೆಂಚರ್ R ಯಾವ ತರ ಇದೆ, X ಯಾವ ತರ ಇದೆ, ಎರಡನ್ನೂ ಓಡಿಸ್ಬೇಕು. ಇದನ್ನ ಅಡ್ವೆಂಚರ್ S ಅಂತ ಅಂತಿದ್ದಾರೆ. ಸ್ಟ್ಯಾಂಡರ್ಡ್ 3,68,000, ಆಲ್ಮೋಸ್ಟ್ 4.5-4.5 ಲಕ್ಷ ಆಗ್ಬಿಡುತ್ತೆ ಆನ್ ರೋಡು. ನಿಮ್ಗೆ ಹೇಗನ್ಸ್ತು ಈ ಪ್ರೈಸ್ ಪಾಯಿಂಟ್ ಅಲ್ಲಿ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅದುವರೆಗೂ ಟೇಕ್ ಕೇರ್, ಬಾಯ್.